ರಾಕೇಶ್ ಶೆಟ್ಟಿ ಸರ್ ಇದ್ದಾರೆ. ನಾನು ಅವ್ರ ಜೊತೆಗೆ ಚರ್ಚೆಯನ್ನ ಮಾಡ್ತಾ ಹೋಗ್ತೀನಿ. ಸರ್, 2023ರಲ್ಲಿ ಸೌಜನ್ಯ ವರದಿಯನ್ನ ನಾವು ಪ್ರಸಾರ ಮಾಡಿದಾಗಲೇ ಈ ಹುನ್ನಾರ ಏನು, ಇವ್ರ ಹಣೆ ಬರ ಏನು, ಎಲ್ಲವನ್ನ ಕೂಡ ಪವರ್ ಟಿವಿ ರಾಜ್ಯದ ಜನರ ಮುಂದೆ ಇಡುವಂತ ಕೆಲಸ ಮಾಡಿತ್ತು. ಅಲ್ಲಿಯವರೆಗೂ ಭಾರಿ ದೊಡ್ಡದಾಗಿ ಮೆರಿತಾ ಇದ್ದಂತ ತಿಮ್ರೋಡಿ ಗ್ಯಾಂಗು ಯಾವಾಗ ನಿರಂತರ ವರದಿಗಳನ್ನ ನಾವು 1 ವರ್ಷ ಪ್ರಸಾರ ಮಾಡ್ತೀವಿ, ಆವಾಗ ಸ್ವಲ್ಪ ಬಾಯಿ ಮುಚ್ಕೊಳಕ್ ಶುರು ಮಾಡಿದ್ರು. ಕಳೆದ 1 ವರ್ಷ ಪವರ್ ಟಿವಿ ಸೈಲೆಂಟ್ ಆಗಿತ್ತು ಅಂದ್ ಮಾತ್ರಕ್ಕೆ ಸುದ್ದಿ ಪ್ರಸಾರ ಮಾಡಿಲ್ಲ ಅಂತಲ್ಲ, ಬಟ್ ನಾವು ಇವ್ರ ಬೆನ್ನ ಹಿಂದೆ ಇದ್ವಿ. ಇವತ್ತು ಈ ಬುರ್ಡೆ ಗ್ಯಾಂಗ್ ನ ಹುನ್ನಾರವನ್ನ ಕೂಡ ನಾವು ರಾಜ್ಯದ ಜನರ ಮುಂದೆ ಇಟ್ಟಿದೀವಿ ಸರ್. ಅವತ್ತಿನ ದಿವಸ ರಾಜಕೀಯ ಪಕ್ಷಗಳಾಗ್ಲಿ, ಅಂದ್ರೆ ಒಂದು ಧರ್ಮಸ್ಥಳ ಅನ್ನೋದು ಒಂದ್ ಕಡೆ ಇರ್ಲಿ, ನೀವು ಹೇಳ್ದಂಗೆ ಎಸ್ ಅಫ್ಕೋರ್ಸ್ ನಾವು ಹಲವಾರು ಸುದ್ದಿಗಳನ್ನ ಬಿತ್ತರಿಸಿದೀವಿ, ಸ್ಟೋರಿಗಳನ್ನ ಮಾಡಿದೀವಿ, ಅದು ಬೇರೆ ಪ್ರಶ್ನೆ. ಧರ್ಮಸ್ಥಳದಂತ ಒಂದು ಶ್ರದ್ಧಾ ಕೇಂದ್ರದ ವಿರುದ್ಧ ಅಪಪ್ರಚಾರಗಳು ನಡೀತಾ ಇದ್ರು, ಯಾವೊಬ್ಬ ರಾಜಕಾರಣಿ, ಬೇರೆ ಭಾಗದವ್ರು ಬಿಟ್ಬಿಡಿ ಸರ್, ಅಲ್ಲೇ ಇದ್ದಂತ ಆ ಭಾಗದ ರಾಜಕಾರಣಿಗಳು ಕೂಡ ಧ್ವನಿ ಎತ್ತಲಿಲ್ಲ, ಯಾವ ಮಾಧ್ಯಮಗಳು ಕೂಡ ಧೈರ್ಯ ಮಾಡಲಿಲ್ಲ, ಎಲ್ಲ ಒಂಥರ ಹೆದ್ರು ಬಿಟ್ರು. ತಿಮ್ರೋಡಿ ಗ್ಯಾಂಗ್ ಕೈಲಿ ಯಾರಪ್ಪ ಸಿಕ್ಕಾಕೋತಾರೆ, ಅವ್ರ ಹತ್ರ ಯಾರು ಕೆಟ್ಟಕೊಳ್ಕ ಭಾಷೆಗಳಲ್ಲಿ ಅನ್ನಿಸ್ಕೊಳ್ತಾರೆ ಅಂತ ಎಲ್ಲರೂ ಸುಮ್ಮನಾಗ್ಬಿಟ್ರು. ಆದ್ರೆ ಪವರ್ ಕುಟುಂಬ ಅನುಭವಿಸಿದಂಥ ಕಷ್ಟ ಇದೆಯಲ್ಲ, ಎಲ್ಲರ ಫ್ಯಾಮಿಲಿಗಳ ಬಗ್ಗೆ ಮಾತನಾಡಿ ಥ್ರೆಟ್ನಿಂಗ್ ಕಾಲ್ಸ್ಗಳು ಬಂತು, ಪೊಲೀಸ್ ಸ್ಟೇಷನ್ಗಳಲ್ಲಿ ಬೇಡದಿರುವಂಥ FIR ಗಳನ್ನೆಲ್ಲ ಫೈಲ್ ಮಾಡಿಸಿದ್ರು, ಬೇರೆ ಬೇರೆ ರೀತಿ ಕಂಪ್ಲೇಂಟ್ಗಳನ್ನ ಮಾಡಿ ಹೆಣ್ಮಕ್ಳು ಅಂತಾನು ನೋಡದೆ ಟ್ರೋಲ್ಗಳನ್ನ ಮಾಡ್ತಾ ಇದ್ರು. ಇದೆಲ್ಲವನ್ನ ಫೇಸ್ ಮಾಡಿ ಇವತ್ತು ಪವರ್ ಟಿವಿಯಲ್ಲಿ ನಿಂತ್ಕೊಂಡಿದೆ ಸರ್. ಸಿಂಧೂರ, ವೆರಿ ಸಿಂಪಲ್. ನಾವು ಯಾವುದೋ ಕ್ರೆಡಿಟ್ಗೆ ಅಥವಾ ಪವರ್ ಟಿವಿ ಯಾವತ್ತು 7 ವರ್ಷಗಳಲ್ಲಿ ನಾವು ಆ ಕೆಲಸವನ್ನು ಮಾಡಿಲ್ಲ. ಯಾವುದೋ ಒಂದು ಕ್ರೆಡಿಟ್ ಸಿಗುತ್ತೆ, ಯಾರ್ದೋ ಒಬ್ಬ ನಿಯತ್ತಿಟ್ಕೊಂಡು ನಮ್ಗೇನೋ ಮಾಡ್ತಾನೆ, ಆ ನಿಯತ್ತನ್ನು ನಮ್ಮ ಮೇಲೆ ತೋರಿಸ್ತಾರೆ, ಅದರಿಂದ ನಮ್ಗೇನೋ ಆಗುತ್ತೆ ಆ ನಿಯತ್ತಿಂದ, ಅದನ್ನು ನಾವು ಮಾಡಿಲ್ಲ. ನಾವು ಸ್ಟ್ರೈಟ್ ಅವೇ ಕ್ಲೀನ್, ನೋ ನಾನ್ ಸೆನ್ಸ್, ನೋ ಕಾಂಪ್ರಮೈಸ್ಡ್ ಜರ್ನಲಿಸಮ್ ಅನ್ನು ಮಾಡಿದ್ದೀವಿ. ನೀವು ನೋಡಿ, ಕಳೆದ 7 ವರ್ಷದ ನಮ್ಮ ಜರ್ನಿಯಲ್ಲಿ ನಾವು ತಕೊಂಡ ನ್ಯೂಸ್ಗಳನ್ನು ಎಲ್ಲಾ ಚಾನೆಲ್ಗಳು, ಎಲ್ಲಾ ಮೀಡಿಯಾಗಳು ಮೊದಲು ತಗೊಂಡಿಲ್ಲ ಅಂದ್ರೂ ಒಂದೊಂದು ತಿಂಗಳು ಓಡಿಸಿದವೆ ವಿನಃ ಪವರ್ ಟಿವಿಯಲ್ಲಿ ಮಾಡಿದಂತಹ ಸ್ಟೋರಿಗಳು ಇಡೀ ನ್ಯಾಷನಲ್ ಮತ್ತೆ ಇಂಟರ್ನ್ಯಾಷನಲ್ ಎಲ್ಲಾ ಪತ್ರಿಕೋದ್ಯಮದವರು ತಗೊಂಡ್ರು ವಿನಃ ಬೇರೆಯವರು ಮಾಡಿದಂತಹ ಯಾವುದೇ ಆದ್ರೂ ಒಂದು ಚಾನೆಲ್ ಅಥವಾ ಯಾವುದೋ ಒಂದು ಪತ್ರಿಕೆ ಮಾಡಿದಂತಹ ಸ್ಟೋರಿಗಳು ನನಗೆ ತೋರಿಸ್ಕೊಡಿ ನೀವು. ಅದು IMA ಇರ್ಬೋದು, ನೀವು ಅಲ್ಲಿಂದ ಬಂದ್ರೆ ರೈಸ್ ಏನೋ ನಾವು ಹಗರಣಗಳು ಇತ್ತು, ನಮ್ಮ ಪಡಿತರ ಅಕ್ಕಿ ಹಗರಣ ಇತ್ತು, ಅದಾಗಿರ್ಬೋದು, ನರ್ಸಿಂಗ್ ಕಾಲೇಜ್ ಏನೋ ಮಾಸ್ ಕಾಪಿಂಗ್ ಇರ್ಬೋದು, ಅದರ ಮತ್ತೆ RTO ಸ್ಕ್ಯಾಮ್ ಇರ್ಬೋದು, ಪ್ರಜ್ವಲ್ ರೇವಣ್ಣ ಅವರ ಕೇಸ್ ಆಗಿರ್ಬೋದು, ಮುನಿರತ್ನ ಅವರ ಕೇಸ್ ಆಗಿರ್ಬೋದು, ಅಥವಾ ನೀವು ಯಾವುದೇ ಒಂದು ಕೇಸ್ಗಳನ್ನು ನೋಡಿ, ನಮ್ಮ ಸ್ಟೋರಿಗಳನ್ನು ಬೇರೆಯವರು ಕಾಪಿ ಮಾಡಿಬಿಟ್ಟು ಅವರ ಕ್ಲೈಮ್ಗಳನ್ನು ನಾವು ಮಾಡಿದ್ದು ಅನ್ಬೋದು ವಿನಃ ಯಾರಿಗೂ ಆ ಯೋಗ್ಯತೆ ಯಾರಿಗೂ ಇಲ್ಲ. ನಮ್ಮ ಸ್ಟೋರಿ ನಾವು ಮಾಡಿದ್ದನ್ನು ಕ್ಲೈಮ್ ಮಾಡುವಂತ ಯೋಗ್ಯತೆ ಪತ್ರಿಕೋದ್ಯಮದಲ್ಲಿ ಇವತ್ತು ಯಾರಿಗೂ ಇಟ್ಕೊಂಡಿಲ್ಲ. ನಂಬರ್ 1. ನಂಬರ್ 2, ಈವಾಗಲೂ ಸೆಲೆಬ್ರೇಷನ್ ಮಾಡುವಂತಹ ಕಾಲ ಅಲ್ಲ ಇದು. ದಿಸ್ ಇಸ್ ನಾಟ್ ಎ ಟೈಮ್. ನಾನು ಈಗಲೂ ಹೇಳ್ತಾ ಇದ್ದೀನಿ, ದಿಸ್ ಇಸ್ ನಾಟ್ ಎ ಟೈಮ್ ಟು ಸೆಲೆಬ್ರೇಟ್. ಇವತ್ತು ಎಲ್ಲ ಬರ್ತಾರಲ್ಲ, ತಾಮುಂದು ಬಂದು ಸ್ಟೇಟ್ಮೆಂಟ್ ಕೊಡ್ತಾರಲ್ಲ, ಐ ಡೋಂಟ್ ಅಗ್ರಿ ವಿತ್ ದಿಸ್ ಸ್ಟೇಟ್ಮೆಂಟ್ಸ್ ಅಂಡ್ ಐ ಡೋಂಟ್ ಅಗ್ರಿ ವಿತ್ ದಿಸ್ ಸೆಲೆಬ್ರೇಷನ್. ನಾನು ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ, ಮೆಸೇಜ್ ಪಾಸ್ ಆಗಬೇಕಿತ್ತು, ನಾವು ಪಾಸ್ ಮಾಡಿದ್ದೀವಿ. ನಾವು ಏನನ್ನು ಹೇಳಬೇಕಿತ್ತು ಅದನ್ನು ಪತ್ರಿಕೋದ್ಯಮದ ಮೂಲಕ, ನಮ್ದೊಂದು ಚಾನಲ್ ಇದೆ, ಅದರ ಮೂಲಕ ನಮ್ಮ ಡ್ಯೂಟಿಯನ್ನು ನಾವು ಜನತೆಗೆ ಮುಟ್ಟಿಸಿದ್ದೀವಿ. ಆದ್ರೆ ಈಗ ಆಗ್ತಾ ಇರುವ ಕೆಲವು ಬೆಳವಣಿಗೆಗಳನ್ನು ನೋಡಿದ್ರೆ ನನಗೆ ಐ ಡೋಂಟ್ ಅಗ್ರಿ ವಿತ್ ಸಮ್ ಆಫ್ ದ ಸ್ಟೇಟ್ಮೆಂಟ್. ಇದರಲ್ಲಿ ರಾಜಕೀಯವನ್ನು ಬೆಳೆಸಿಕೊಂಡು ರಾಜಕೀಯವಾಗಿ ಈ ಒಂದು ಏನು ಬೆಳವಣಿಗೆಗಳನ್ನು ಉಪಯೋಗಿಸಿಕೊಂಡು ಇಷ್ಟರವರೆಗೆ ಯಾವ ರಾಜಕೀಯ ಪಕ್ಷಗಳು ಇದರಲ್ಲಿರಲಿಲ್ಲ, ಯಾವ ಮುಖಂಡನೂ ಇದರಲ್ಲಿ ಇರಲಿಲ್ಲ, ಯಾವ ಸ್ವಾಮೀಜಿಗಳೂ ಇದರಲ್ಲಿರಲಿಲ್ಲ.